ನಟ ದರ್ಶನ್ 70 ಲಕ್ಷ ರೂಪಾಯಿ ಹಣದ ಮೂಲವನ್ನು ಕೆದಕೋಕೆ ಪೊಲೀಸರು ಮುಂದಾಗಿ ಐಟಿ ಇಲಾಖೆ ಕಾಗದ ಬರೆದಿದ್ದಾರೆ, ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಿದ್ದಾರೆ. ಇನ್ನು ಬೆಂಗಳೂರಿನ ಶಾಸಕರೊಬ್ಬರು ದರ್ಶನ್ ಭೇಟಿಗೆ ಪ್ರಯತ್ನಿಸಿದ್ರಂತೆ ನಿನ್ನೆ ಸಂಜೆ. ಯಾಕೆ ನಿಮ್ಗೆ ಯಾಕೆ ಬೇಕದು? ತಿಕಾ ಮುಚ್ಕೊಂಡು ಹೋಗಲ್ಲ. ಆಮೇಲೆ ಯಾರೋ ಒಬ್ಬ ನಟ ಮತ್ತು ನಿರ್ದೇಶಕ ಜೈಲು ಸಿಬ್ಬಂದಿ ಕದ್ದು ಮುಚ್ಚಿ ಒಳಗೆ ಕರ್ಕೊಂಡು ಹೋಗಿದ್ದಾರೆ ಅನ್ನೋ ಆರೋಪ. ಹಂಗೆ ಕರ್ಕೊಂಡು ಹೋಗಿದ್ರೆ ಆ ಜೈಲು ಸಿಬ್ಬಂದಿ ಸುಮ್ಮನಿರಬಾರ್ದು, ನಂಬರ್ 1. ನಂಬರ್ 2, ಕರ್ಕೊಂಡು ಹೋಗೋಕೆ ಆಗಲ್ಲ, ಯಾಕಂದ್ರೆ CCTV ಇರುತ್ತೆ ಅಂತ ನನ್ನ ನಂಬಿಕೆ. 3ನೇದು, ಹೋಗುವ ಮಹಾನ್ ವ್ಯಕ್ತಿಗಳು ಯಾರಿದ್ದಾರೆ, ದಿಗ್ಗನಂದಾರಿಗಳು ಯಾರ್ಯಾರಿದ್ದಾರೆ, ಕದ್ದು ಮುಚ್ಚಿ ಯಾಕೆ ಹೋಗಬೇಕು? ನಿಮಗೆ ನಿಜವಾದ ಮಿತ್ರ ಆಗಿದ್ರೆ ರಾಜಾರೋಷವಾಗಿ ಹೋಗ್ರಿ. ಅಯ್ಯೋ ಲಜ್ಗಿಡ್ತನ ತಂದು ಎಂತ ಹೇಡಿಗಳಂಗಾರೆ ಕದ್ದು ಮುಚ್ಕೊಂಡು ಹೋಗೋರು. ಅಯ್ಯೋ ಮುಂಡೆ ಮಕ್ಕಳ, ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. ಗೆಳೆಯ ಅನ್ನೋದಾದ್ರೆ ನಾನು ನಂಬಿದ್ದೀನಿ, ಆತ ತಪ್ಪು ಮಾಡಿಲ್ಲ ಅನ್ನೋದು ನಿಮ್ಮ ಭಾವನೆ ಆದರೆ ಇಟ್ಸ್ ಆಲ್ ರೈಟ್. ರಾಜಾರೋಷವಾಗಿ ಹೋಗಬೇಕು, ಕದ್ದು ಮುಚ್ಕೊಂಡು ಹೋಗೋದೇನು? ಹೇಡಿಗಳು ಕದ್ದು ಮುಚ್ಕೊಂಡು ಹೋಗೋರು. ನಿನ್ನ ಅವಾಗ ಗಂಡಸು ಅಂತ ಅನ್ಕೋತೀವಲ್ಲ ನಾವು, ಅದು ನಾವು ಮಾಡೋ ಮಿಸ್ಟೇಕ್. ದರ್ಶನ ಉಪಸ್ಥಿತಿ ಅವರಿಗೆ ಕೇಡು ಮಾಡೋರನ್ನ ತಾಯಿ ಚಾಮುಂಡೇಶ್ವರಿ ನೋಡ್ಕೋತಾಳೆ. ಆಲ್ ರೈಟ್, ತಾಯಿ ಚಾಮುಂಡೇಶ್ವರಿ ನೋಡ್ಕೊಳ್ಳಿ, ಅವ್ರು ಕೇಡು ಮಾಡೋರು ಯಾರು ಇದ್ದರೆ. ಬಟ್ ಅವರಿಂದ ಯಾರಿಗಾದ್ರೂ ಕೇಡಾಗಿದ್ರೆ ಅವ್ರನ್ನೂ ತಾವು ಚಾಮುಂಡೇಶ್ವರಿ ನೋಡ್ಕೋಬೇಕಲ್ಲ. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ಈ ಮಧ್ಯೆ ಧ್ರುವ ಸರ್ಜಾ ಅಭಿಮಾನಿ ಸಂಘ ಅದೇನೋ ರೇಣುಕಾಸ್ವಾಮಿ ಕುಟುಂಬದ ನೆರವಿಗೆ ಹೋಗಿದೆಯಂತೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ದರ್ಶನ್ ಕೊಟ್ಟರೆ ಕೈದಿ ನಂಬರ್ 610 ಆ ಟೈಟ್ಲಿಗೆ ಬೇಡಿಕೆ ಬಂದಿದಂತೆ, ವಾಣಿಜ್ಯ ಮಂಡಳಿ ನಿರಾಕರಿಸಿದೆಯಂತೆ. ಅದನ್ನು ನಾವೇನೋ ಕೊಡಲ್ಲ ಅಂತ. ಈ ಮೇಡಮ್ಮು ಆ್ಯಸ್ ಎ ವೈಫ್ ಹಾಕೋದ್ರಲ್ಲಿ ತಪ್ಪಲ್ಲ. ಒಂದು ಕಡೆ ನ್ಯಾಯಾಲಯದಲ್ಲಿ ನಂದು ಹೆಸರನ್ನೆಲ್ಲ ತರ್ಕೂಡ್ದು ಅನ್ನೋದು, ಇನ್ನೊಂದು ಕಡೆ ನನಗೆ ಬೇಕಾದಂಗೆ ಮಾತ್ರ ಹಾಕೋತೀನಿ ಅನ್ನೋದು ಸರಿ ಅಲ್ವೇನೋ? ಆಯ್ತು ಬಿಡು, ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇದು ಮನಸ್ಸಿಗೆ ನಾಲ್ಗೆಗೆ ಮಧ್ಯ ಇರೋ ಫಿಲ್ಟರ್ ತೆಗೆದಾಕ್ಬಿಡುತ್ತೆ, ಒಳಗಿರೋದೆಲ್ಲ ಹೊರಗೆ ಬರುತ್ತೆ. ನನ್ನ ಪ್ರಕಾರ ಇದೇ ಗಾಡ್ ದೇವ್ರೇ.